ಇದು ಆಗಿದೆ, ಒಂದ್ ಕೆಲಸ ಇತ್ತು, ಅದು ಆಗಿದೆ. ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ? ಇಟ್ಸ್ ಡನ್. ಇದು ಮುರಿದಿದೆ, ಇಟ್ಸ್ ಬ್ರೋಕನ್. ಇದು ಮುಚ್ಚಿದೆ, ಇದನ್ನ ಇಟ್ಸ್ ಕ್ಲೋಸ್ಡ್ ಅಂತ ಹೇಳ್ತೀವಿ. ರೈಟ್. ನೆಕ್ಸ್ಟ್ ನೋಡಿ, ಇದು ಕೊಳೆತಿದೆ, ಇಟ್ಸ್ ರೋಟನ್. ಇದು ಒದ್ದೆ ಆಗಿದೆ ನೀರಿನಲ್ಲಿ, ಇಟ್ಸ್ ವೆಟ್. ಇದು ಭಾರವಾಗಿದೆ, ಇಟ್ಸ್ ಹೆವಿ ಅಥವಾ ಇಟ್ ಈಸ್ ಹೆವಿ ಅಂತ ಕೂಡ ಹೇಳಬಹುದು. ಇದು ಸಾಧ್ಯ ಅಂದ್ರೆ ಸಾಧ್ಯವಿದೆ, ಇಟ್ಸ್ ಪಾಸಿಬಲ್. ಇದು ಅಗತ್ಯ ಅಥವಾ ಅಗತ್ಯವಿದೆ. ಇದನ್ನ ಟ್ರಾನ್ಸ್ಲೇಟ್ ಮಾಡಿ ಕಾಮೆಂಟ್ ಅಲ್ಲಿ ತಿಳಿಸಿ. ಇದೇ ರೀತಿಯಾಗಿ ಕನ್ನಡದಿಂದ ಇಂಗ್ಲಿಷ್ ಕಲಿಯುವುದಕ್ಕೆ ನಾವು 10 PDF ಬುಕ್ಸ್ ಗಳನ್ನ ರೆಡಿ ಮಾಡಿದ್ದೇವೆ. ಇವುಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಇವುಗಳನ್ನು ನೀವು ಯಾವುದೇ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮೇಲೆ ಮೆಸೇಜ್ ಅಥವಾ ಕಾಲ್ ಮಾಡಿ. ಥ್ಯಾಂಕ್ ಯು.